ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನಗೇನು ಮಾಡ್ತಾಯಿದ್ದೀನಿ ಅಂದರೆ, ಇದೆಲ್ಲ ನಿಮ್ಮ ಮಕ್ಳುಗಳ್ದು ಬಟ್ಟೆ. ನಮ್ಮ ಮನೇಲಿ ಮಕ್ಕಳಿರ್ತಾವಲ್ವ, ಅವು ಬೆಳಿದಂಗೆ ಬಟ್ಟೆಗಳೆಲ್ಲ ಚಿಕ್ಕದಾಗ್ತಾ ಇರುತ್ತೆ ಮತ್ತು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಿಂದಲೇ ನಿಮ್ಮ ಮಕ್ಕಳಿಗೆ ಒಂದು ಗಿಫ್ಟ್ ಮಾಡಿಕೊಡ್ಬೋದು. ನೋಡಿ, ಈ ಥರ ಎಲ್ಲ ಮಕ್ಕಳು ಬಟ್ಟೆನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಎಲ್ಲ ಒಂದೊಂದೇ ನಿಮಗೆ ಒಂದೇ ಸಮ ಬರಬೇಕಂದ್ರೆ ಒಂದು ಇನ್ವಿಟೇಷನ್ ಕವರ್ ತೊಗೊಂಡು, ಇನ್ವಿಟೇಷನ್ಗಳು ಬರುತ್ತಲ್ಲ, ಅದು ಕಾರ್ಡ್ ತೊಗೊಂಡು ಎಲ್ಲ ಬಟ್ಟೆ ಮೇಲೆ ಇಟ್ಬಿಟ್ಟು ಒಂದೇ ಸಮ ಕಟ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಸಮ ಇದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಬಿಡಿ. ಆ ಪಾಪದು ಗೊಂಬೆಗಳಿರುತ್ತೆ ಬಟ್ಟೆ ಮೇಲೆ, ಮತ್ತು ಲಂಗ ಹೆಣ್ಮಕ್ಳಾದರೆ ಅದು ಫ್ರಿಲ್ ಇರೋದು ಲಂಗ ಎಲ್ಲ ತುಂಬ ಚೆನ್ನಾಗಿರ್ತವೆ ನೋಡೋಕ್ಕೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಬಿಡಿ. ಆಮೇಲೆ ಎಲ್ಲ ಒಂದೊಂದನ್ನು ಸೇರಿಸ್ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳಿ. ಒಂದು ಬೆಡ್ಶೀಟ್ ಎಷ್ಟು ಅಗಲ ಇರುತ್ತೆ ಆ ಅಗಲಕ್ಕೆ ಫುಲ್ಲು ಜಾಯಿಂಟ್ ಮಾಡ್ಕೊಂಬಿಡಿ. ಎಲ್ಲ ಜಾಯಿಂಟ್ ಮಾಡ್ಕೊಂಬಿಟ್ಟು ಅದ್ರ ಹಿಂದೆ ಒಂದು ಮನೆಯಲ್ಲಿ ಬೆಡ್ಶೀಟ್ ಇರುತ್ತೆ, ಅಥವಾ ಹೊಸ್ದು ಯಾವುದಾದ್ರೂ ಒಂದು ಬೆಡ್ಶೀಟ್ ತೊಗೊಂಡು ಹಿಂದೆ ಫುಲ್ ಕವರ್ ಮಾಡಿಬಿಡಿ. ಅದಕ್ಕೆ ಹೊಲ್ದಾದ್ಮೇಲೆ ಫುಲ್ಲು ಬೆಡ್ಶೀಟ್ನ ಹಿಂದಕ್ಕೆ ಹಾಕಿ ಹೊಲ್ದ್ಬಿಟ್ಟು ನೋಡಿ, ಸುತ್ತ ಪೈಪಿಂಗ್ ಕೊಟ್ಟು ನೋಡಿ, ಈ ಥರ ಕಾಣುತ್ತೆ. ಹೊಲ್ದಾದ್ಮೇಲೆ ಎಲ್ಲ ಜಾಯಿಂಟ್ ಆದಮೇಲೆ ಈ ಥರ ಮಾಡಿಕೊಂಡು ಹಿಂದೆ ಬೆಡ್ಶೀಟ್ ಹಾಕಿ ಹೊಲ್ದ್ಬಿಟ್ಟು ಇದ್ರ ಮೇಲೆ ಈಗ ಹೊಲ್ಕೊಂಡಾದ್ಮೇಲೆ ಈ ಥರ ನಿಮ್ಮ ಮಕ್ಳದ್ದು ಟೋಪಿಗಳಿರುತ್ತಲ್ಲ ಅದು, ಮತ್ತು ಅವ್ರದ್ದು ಸಾಕ್ಸ್ಗಳಿರುತ್ತೆ ಮಕ್ಳದ್ದು, ಅದು ಎಲ್ಲ ಜಾಯಿಂಟ್ ಮಾಡ್ಕೋಬೋದು. ನೀವು ಮಾಡಿಕೊಂಡು ನೀವು ಅದನ್ನು ಅವ್ರಿಗೆ ಒತ್ಸೋಕ್ಕಾದ್ರೂ ಮಾಡ್ಕೋಬೋದು, ಆಸಕ್ಕೆ ಮಾಡ್ಬೋದು. ಮಕ್ಳಿಗೆ ಮಲಗಿಸ್ದಾಗ ಅವು ಬೆಳೆದ ಮೇಲೆ ಅವ್ರಿಗೆ ಕೊಟ್ಟರೆ ಯಾವ ಥರ ಬಟ್ಟೆ ಇಕ್ಕಿದ್ದು ನಾವು ಅಂತ ಜ್ಞಾಪಕನೂ ಇರುತ್ತೆ, ಖುಷಿ ಪಡ್ತಾರೆ. ನೋಡಿ, ಎಲ್ಲ ಹೊಲ್ದಾದ್ಮೇಲೆ ಈ ಥರ ಇರುತ್ತೆ. ಫ್ರೆಂಡ್, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.